ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡಮ್ಮ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು, ಮತ್ತೆ ಇದನ್ನ ಬೆಳ್ಸಕ್ ಹೋಗ್ಬೇಡ. ಹೇಗ್ ಬಿಟ್ಬಿಡ್ಲಿ ಮಾವ, ಹೇಗ್ ಬಿಡ್ಲಿ ನೀವೇ ಹೇಳಿ. ನನಗ್ ಅವಮಾನ ಆಗಿದೆ ಮಾವ. ಇಷ್ಟು ದಿವಸ ಅತ್ತೆ ನನಗ್ ಅವಮಾನ ಮಾಡ್ತಿದ್ರು, ಆದ್ರೆ ಇವತ್ತು ನೀವ್ ನನಗ್ ಅವಮಾನ ಮಾಡಿದ್ರಿ. ಇಲ್ಲ ಮಾವ, ಇಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನ್ ಫ್ಯಾಕ್ಟ್ರಿಗೆ ಹೋಗಲ್ಲ. ನೋಡು, ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿದ್ನಲ್ಲ, ಯಾಕೆ ಮತ್ತೆ ಮತ್ತೆ ಅದನ್ನೇ ಗೊಳುತ್ತಾ ಇರ್ತೀಯ? ನಾನ್ ಹೇಗ್ ಬಿಡೋದಕ್ಕಾಗತ್ತೆ ಹೇಳಿ? ನನ್ ಬಗ್ಗೆ ಮಾತಾಡಿದ್ರಿ, ನನ್ ಗಂಡನ್ ಬಗ್ಗೆ ಮಾತಾಡಿದ್ರಿ, ಆದ್ರೆ ನನ್ ಮಗು ಫೀಸ್ ಬಗ್ಗೆ ಮಾತಾಡಿದ್ರಲ್ಲ ಮಾವ. ಆದ್ಮೇಲೆ ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು ತಾನೆ? ಬೇಡ ಮಾವ, ನಾನ್ ಹೋಗೋದಿಲ್ಲ. ಏನಾಯ್ತದ್ಕೆ? ಏನ್ ಗಲಾಟೆ? ಎಲ್ಲ ನಿನ್ನಿಂದಾನೇ ತೀರ್ಥ. ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಅಂತ ಕೇಳ್ತಿದ್ಯಲ್ಲ? ಎಲೆಕ್ಷನ್ ಖರ್ಚಿಗೆ ಅಂತ ನೀನು ಪೈಸೆ ಪೈಸೆ ಆಫೀಸ್ ದುಡ್ಡಿಂದ ತಗೊಂಡಿದ್ಯಲ್ಲ, ಅದ್ರ ಲೆಕ್ಕನ ಮಾವ ನನ್ನ ಹತ್ರ ಕೇಳ್ತಿದ್ದಾರೆ. ನಾನ್ ಖರ್ಚು ಮಾಡಿದೀನಿ ಅಂತ ಅನ್ಕೊಂಡಿದ್ದಾರೆ. ಏನಾಯ್ತು ಅಂತಾದ್ರು ಹೇಳಿ ಅದ್ಕೆ. ಸಾಮೂಹಿಕ ಮದ್ವೆ ಮಾಡೋದಕ್ಕೆ ನೀನ್ ದುಡ್ಡು ಖರ್ಚು ಮಾಡಿದ್ಯಲ್ಲ, ಅದನ್ನ ನಾನು ನನ್ನ ಪರ್ಸನಲ್ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಮಾವ ಅನ್ಕೊಂಡಿದ್ದಾರೆ. ನನಗ್ ಅವಮಾನ ಮಾಡ್ತಿದ್ದಾರೆ. ಈ ಅವಮಾನಕ್ಕೆ ಕಾರಣ ಯಾರು ಗೊತ್ತಾ? ಇವಳೇ. ಇವಳನ್ನ ನನಗ್ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ. ಸಾಕಾಗ್ ಹೋಗಿದೆ ನನ್ಗೆ. ಅದ್ಕೆ ಕಾಮ್ ಡೌನ್. ಅಪ್ಪ, ನಾನೇನೇ ಹಣ ತಗೊಂಡಿದ್ರು ಕುಮಾರ್ ನಿಮ್ಗೆ ಹೇಳ್ತಾನಲ್ವಾ, ಮತ್ತೇನಕ್ಕೆ ಅದನ್ನ ಪ್ರಶ್ನೆ ಮಾಡ್ತೀರಾ? ಅದಕ್ಕೆ ನಾ ಒಂದ್ ಮಾತು ಕೇಳೋದಕ್ಕಿಂತ ಮೊದಲು ನನ್ನ ಒಂದ್ ಮಾತು ಕೇಳ್ಬೋದಿತ್ತಲ್ವ? ಇದಕ್ಕೆ ಅಮ್ಮ ನಮ್ಮ ಮನೇಲಿ ಉಳ್ಕೊಳ್ಳಲ್ಲ, ಹೋಟೆಲಲ್ಲಿ ಉಳ್ಕೊತೀನಿ ಅಂತ ಹೇಳಿದ್ದು. ನಿಮ್ದು ಯಾವಾಗ್ಲೂ ಇದ್ದಿದ್ದೆ, ಯಾವಾಗ್ಲೂ ಜಗಳ, ಯಾವಾಗ್ಲೂ ಸಮಸ್ಯೆ. ನಾನು ನನ್ನ ಕರಿಯರ್ನ ಕಟ್ಕೋಬೇಕು ಅಂತಿದ್ದೀನಿ, ನೀವೆಲ್ಲರೂ ಅದನ್ನ ಹಾಳು ಮಾಡ್ತಾ ಇದ್ದೀರಾ. ನಂಗೆ ಒಂದಿನಾನು ಈ ಮನೇಲಿ ನೆಮ್ಮದಿ ಇಲ್ಲ. ಆಗಿರೋ ಅವಮಾನ ಸಾಲ್ದ? ನಿನ್ ಮುಖಕ್ಕೆ ಇನ್ನೂ ಮಂಗಳಾರತಿ ಬೇಕಾ? ನಡಿ. ಲೆಕ್ಕ ಲೆಕ್ಕ ಸರಿ ಇಲ್ಲ ಅಂದ್ರೆ ದುಃಖ ಅಂತ ಗಾದೆ ಮಾತು ಕೇಳಿದ್ದೀನಿ. ಲೆಕ್ಕ ಸರಿ ಇದೆಯಾ ಇಲ್ವಾ ಅಂತ ಕೇಳಿದ್ದಕ್ಕೆ ಈ ಮನೇಲಿ ದುಃಖ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನನ್ನ ಹಣೆಯ ಬರಹ ಅದೇನು ನನ್ನ ಮರವಿನ ಕಾಯಿಲೆನೋ ಇಲ್ಲ, ಛೇ, ನನಗೇನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅತ್ತೆ ಬನ್ನಿ ಅತ್ತೆ, ನೀವಿನ್ನೂ ಮಾತೆ ತಗೋಬೇಕು. ನನಗೆ ಮಾತ್ರೇನು ಬೇಡ, ಏನು ಬೇಡ. ನೀವೀಗ ಟೆನ್ಷನ್ ಮಾಡ್ಕೋಬಾರ್ದು. ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಬನ್ನಿ ಅತ್ತೆ, ಮಾತೆ ತಗೋಬೇಕು.
ಸಾಧನ, ಅಪ್ಪನ ಹತ್ರ ನೀನ್ ತುಂಬಾ ಮಾತಾಡ್ಬಿಟ್ಟೆ. ಅಕಸ್ಮಾತ್ ಏನಾದ್ರೂ ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ರೆ ಏನ್ ಗತಿ? ಶಟ್ ಅಪ್ ಜೈ. ನಾನೇ ನಿನ್ ತರ ಈಡಿಯಟ್ ಅಂತ ಅನ್ಕೊಂಡಿದ್ಯಾ? ನನಗೆ ಯಾರ್ ಮುಂದೆ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ನಿಂಗೇನ್ ಬುದ್ಧಿ ಕೆಟ್ಟಿದ್ಯಾ? ಮನೆ ತಗೊಂಡಿರೋ ವಿಚಾರನ ಎಲ್ರ ಮುಂದೆ ಹೇಳಕ್ ಹೊರಟಿದ್ಯಲ್ಲ, ಆ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದು ಮರ್ತೋಯ್ತಾ? ನಿನ್ಗೇನ್ ಮರುವಿನ ಕಾಯಿಲೆ ನಾ ಮಾವನ್ ತರ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಸಾಧನ, ನೀನ್ ಯಾಕೆ ಅಷ್ಟೊಂದು ಬೈತಾ ಇದೀಯಾ? ನೋಡು, 25 ಲಕ್ಷನ ನೀನು ಮನೆ ಖರೀದಿಗೋಸ್ಕರ ಯೂಸ್ ಮಾಡಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನ್ ತೀರ್ಥನ್ ಕೊಟ್ಟಿದ್ದು ನನ್ಗೆ ಗೊತ್ತಿರ್ಲಿಲ್ಲ. ಯಾಕೆ ನಗ್ತಾ ಇದೀಯಾ? 25 ಲಕ್ಷ ನಾನು ತೀರ್ಥನ್ ಕೊಡೋದಾ? ಹೌ ಯು ಸ್ಟೂಪಿಡ್. ಅಂದ್ರೆ ನೀನ್ ತೀರ್ಥನ್ ಕೊಡ್ಲಿಲ್ವಾ? ಆಫ್ ಕೋರ್ಸ್ ನಾಟ್. ನಾನು ಆ ದುಡ್ಡನ್ನ ನನ್ನ ಮನೆ ಖರ್ಚು ಮಾಡಿದೀನಿ. ಮತ್ತೆ ಅಪ್ಪನ ಹತ್ರ ನೀನು ತೀರ್ಥನ್ ಕೊಟ್ಟಿದ್ದೆ ಅಂತ ಹೇಳಿದೀಯಲ್ಲ? ಅದು ನಿಮ್ಮಪ್ಪನ್ನ ಕನ್ಫ್ಯೂಸ್ ಮಾಡೋದಕ್ಕೆ. ಹಾಗ್ ಮಾಡದೆ ಹೋಗಿದ್ರೆ ಕಂಪ್ನಿನ ನನ್ನಿಂದ ಕಿತ್ಕೋತಿದ್ರು. ಒಂದ್ ತಿಳ್ಕೊ ಜೈ, ಪ್ರಶ್ನೆ ಮಾಡೋರ್ ಟೋನ್ಗಿಂತ ಉತ್ತರ ಕೊಡೋರ್ ಟೋನು ಜೋರಾಗಿದ್ರೆ ಪ್ರಶ್ನೆ ಮಾಡೋರು ಆಟೋಮ್ಯಾಟಿಕ್ ಆಗಿ ಬಾಯಿ ಮುಚ್ತಾರೆ. ಸಾಕು ಸುಮಾ. ತಿನ್ನಿ ಅತ್ತೆ, ಮಾತ್ರೆ ನುಂಗ್ಬೇಕು. ಅತ್ತೆ, ನೀವ್ ಈ ಮನೆ ಶಕ್ತಿ. ನನಗ್ ಧೈರ್ಯ ಹೇಳೋರೆ ನೀವು. ನೀವೇ ಹೀಗೆ ಕಣ್ಣೀರ್ ಹಾಕ್ತಾ ಕೂತ್ರೆ ನನಗ್ ಕಷ್ಟ ಆಗತ್ತೆ ಅತ್ತೆ. ಇಲ್ಲಮ್ಮ, ನೋವು ಚುಚ್ಚು ಮಾತುಗಳು ನನಗೇನು ಹೊಸ್ತಲ್ಲ. ತುಂಬಾ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸಾಕು. ಕೊನೆ ತುತ್ತತ್ತೆ, ಮಾತ್ರೆ ನುಂಗ್ತೀರಲ್ವಾ? ಸಾಕು. ತಗೊಳ್ಳಿ ಅತ್ತೆ, ಮಾತ್ರೆ ತಗೊಂಡು ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಮಾವ, ದಯವಿಟ್ಟು ಅತ್ತೆ ಜೊತೆ ಕೋಪದಿಂದ ಮಾತಾಡಬೇಡಿ. ಅವ್ರಿಗಾಗ್ಲೇ ಬೇಜಾರಲ್ಲಿದ್ದಾರೆ. ನಿಮ್ ದಮ್ಮಯ್ಯ ಅಂತೀನಿ. ನೋಡಮ್ಮ, ಅವಳನ್ನ ಮದುವೆಯಾಗಿ 2 ವರ್ಷ ಹೋಯ್ತು ಅಂದರೆ 40 ವರ್ಷ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಕಣ್ಣಿನ ರೆಪ್ಪೆಲ್ಲಿ ಇಟ್ಕೊಂಡು ಅವಳನ್ನ ಸಾಕಿ. ಅವಳ ಹತ್ರ ಹೆಂಗೆ ಮಾತಾಡಬೇಕು, ಹೆಂಗೆ ನಡ್ಕೋಬೇಕು ಅನ್ನೋ ಪಾಠನ ನಾನು ನಿನ್ನಿಂದ ಕಲ್ತ್ಕೋಬೇಕಾಗಿಲ್ಲ. ಅಯ್ಯೋ, ನನ್ ಮಾತಿನ ಅರ್ಥ ಅದಾಗಿರ್ಲಿಲ್ಲ ಮಾವ. ಅದು ನೋಡು, ಮನೆ ಯಜಮಾನಿ ಆಗಕ್ಕೆ ಬರಬೇಡ. ಅಡುಗೆ ಮನೆ ಕೆಲಸ ಏನಿದೆಯೋ ಅದನ್ನು ಮಾತ್ರ ನೋಡ್ಕೊ, ಹೋಗು. ಯಾಕ್ರಿ ಇಷ್ಟೊಂದು ಕೋಪ? ನನ್ ಮೇಲ್ ಕೋಪನ? ನನಗೆ ಯಾರ ಮೇಲೂ ಕೋಪ ಇಲ್ಲಪ್ಪ. ಅದು ನನಗೆ ನನ್ನ ಮೇಲೇನೆ ಕೋಪ. ಯಾಕೆಂತ್ಯ, ನಾನು ಇಷ್ಟೆಲ್ಲ ಆಸ್ತಿನ ಕಷ್ಟಪಟ್ಟು ಬೆವರ್ಸಿ ದುಡ್ದು ಯಾಕೆ ಒಟ್ಟು ಮಾಡಿಟ್ಟಿದ್ದೀನಿ ಹೇಳು? ನನ್ನ ಮಕ್ಕಳು ಸುಖವಾಗಿ ಬದುಕಲಿ, ಇನ್ನೊಬ್ಬರ ಹತ್ರ ಕೈಯೊಡ್ಡು ಬದುಕೋದು ಬೇಡ, 4 ಜನದ ಎದುರುಗಡೆ ಎದೆ ಉಬ್ಬಿಸ್ಪಾಡ್ಲಿ ಅಂತ ತಾನೆ. ಅಂದಮೇಲೆ ನೀನು ಇದ್ಯಾಕೆ ಇಷ್ಟು ದುಡ್ಡು ತಗೊಂಡೆ, ಇದಕ್ಯಾಕೆ ಇಷ್ಟು ಖರ್ಚು ಮಾಡಿದೆ, ಇದನ್ನ ಯಾಕೆ ಮಾಡಿದೆ, ಇದನ್ನ ಯಾಕೆ ಬಿಟ್ಟೆ ಅಂತ ಕೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಪ್ಪದು? ನೀವು ಪ್ರಶ್ನೆ ಮಾಡ್ಲೇಬೇಕು ರೀ, ಅದ್ರಲ್ಲಿ ಯಾವ ತಪ್ಪೂ ಇಲ್ಲ. ಅಂದಮೇಲೆ ನಾನು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀನಿ ತಾನೆ? ಖಂಡಿತ ರೀ, ನೀವು ಯಾವ ತಪ್ಪು ಮಾಡ್ತಾ ಇಲ್ಲ. ಪ್ರಶ್ನೆ ಕೇಳಲೇಬೇಕು. ಮತ್ತೆ ಯಾಕೆ ಈ ನನ್ನ ಮಕ್ಕಳು ನನಗೆ ಕಾಣ್ದಂಗೆ ದುಡ್ಡು ತಗೊಳ್ತಾರೆ? ನಾನು ಏನು ಮಾಡಬೇಕು, ಯಾವ ನಿರ್ಧಾರ ತಗೋಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪದ್ದು. ನೋಡಿ, ಒಬ್ಬ ತಂದೆಯಾಗಿ, ಈ ಮನೆ ಯಜಮಾನನಾಗಿ ನೀವು ಯಾವುದೇ ನಿರ್ಧಾರ ತಗೊಂಡ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಲ್ವಾ? ಪದ್ದು, ನೀನು ಇಷ್ಟ ಹೇಳ್ದಲ್ಲ, ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು ಕಣೆ. ನನ್ನ ಮಕ್ಕಳು ಹಣ ಖರ್ಚು ಮಾಡೋದ್ರಲ್ಲಿ ನನಗೆ ಯಾವುದು ಬೇಜಾರಿಲ್ಲ ಕಣೆ. ಆದರೆ ನನಗೆ ಕಾಣ್ದಾಗೆ ನನ್ನ ಕಣ್ಣಿಗೆ ಮಣ್ಣಿರ್ಚಿ ಮೋಸ ಮಾಡ್ತಾ ಇದ್ದಾರಲ್ಲ, ಅದನ್ನು ನೆನೆಸ್ಕೊಂಡಾಗ ನನ್ನ ಮನಸ್ಸು ತುಂಬ ದುಃಖ ಆಗುತ್ತೆ. ಇದಕ್ಕೊಂದು ಸರಿಯಾದ ದಾರಿ ಹುಡುಕ್ಲೇಬೇಕು, ಇದಕ್ಕೊಂದು ನಿರ್ಧಾರ ತಗೋಬೇಕು. ಒಂದು ಗಟ್ಟಿಯಾದ ನಿರ್ಧಾರ ನಾನು ತಗೊಳ್ತೀನಿ ಪದ್ದು, ತಗೊಳ್ತೀನಿ.
ನಾನು ಅದೇ ಟೆಕ್ನಿಕ್ ನ ಯೂಸ್ ಮಾಡಿದೆ. ಇಟ್ ವರ್ಕ್. ನಿಮ್ಮಪ್ಪ ಕನ್ಫ್ಯೂಸ್ ಆದ್ರು, ಆ ವಿಷಯನೇ ಮರ್ತು ಬಿಟ್ರು. ಈಗ ಆ 25 ಲಕ್ಷದ ಲೆಕ್ಕಕ್ಕೆ ನಿನ್ ತಮ್ಮನೇ ಹೊಣೆ ಆದ. ಕಟ್ತಾನೆ ಬಿಡು. ಏನ್ ಸೂಪರ್. ಬಾಜಾನು, ಅಯ್ಯೋ ಏನಾಯ್ತು? ದುಡ್ಡೇನಾದ್ರೂ ಬೇಕಿತ್ತಾ? ಇಲ್ಲ ಅದಕ್ಕೆ ನಿಮ್ಗೆ ಅವಮಾನ ಆಯ್ತಲ್ಲ, ನನಗೆ ತುಂಬಾ ಬೇಜಾರಾಯ್ತು. ಅವಳು ಇಷ್ಟು ದಿನ ನನ್ನ ಲೈಫಲ್ಲಿ ಸುಭಾಷ್ ಲೈಫಲ್ಲಿ ಆಟ ಆಡ್ತಾ ಇದ್ಲು, ಈಗ ನಿನ್ ಲೈಫಲ್ಲೂ ಆಟ ಆಡೋದಕ್ಕೆ ಶುರು ಮಾಡಿದಾಳೆ. ತಪ್ಪು ಹೇಳ್ತಿದ್ಯಾ ಜಾನು, ನೀನು ತಪ್ಪು ಹೇಳ್ತಿದ್ಯಾ. ಸುಭಾಷ್ ಮತ್ತೆ ನೀನು ಅವಳಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದ್ರೆ ನನ್ ತಂಟೆಗೇನಾದ್ರೂ ಬಂದ್ರೆ ಅವಳಿಗೆ ನೆಲೆ ಇಲ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಸಾಧನಾ, ಅವಳು ನಮ್ಮ ಮನೆಯಿಂದ ಆಚೆ ಹಾಕೋದಕ್ಕೆ 100 ಪ್ಲಾನ್ ಮಾಡಿದೆ. ಅವಳು ಹೋದ್ಲಾ? ಅವಳು ಇನ್ನೂ ಇದೇ ಮನೆಯಲ್ಲೇ ಇದ್ದಾಳೆ. ಹೌದು ಅದಕ್ಕೆ ನಾವ್ ಏನೇ ಪ್ಲಾನ್ ಮಾಡಿದ್ರು ಅವಳಿಗದು ಪ್ರಾಬ್ಲಮ್ಗಿಂತ ಅನುಕೂಲನೇ ಜಾಸ್ತಿ ಮಾಡ್ಕೊಟ್ಟಿದೆ. ನಾನು ಇದುವರೆಗೂ ಅವಳನ್ನ ಟೆಸ್ಟ್ ಮಾಡ್ತಿದ್ದೆ, ಅವಳ ಪೇಷನ್ಸ್ ನ ಚೆಕ್ ಮಾಡ್ತಿದ್ದೆ. ತುಂಬಾ ತಾಳ್ಮೆ ಇದೆ ಅವಳಿಗೆ. ದಿಸ್ ಇಸ್ ಜಸ್ಟ್ ಅ ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ನಾನ್ ಕೊಡೋ ಏಟು ಅವಳಿಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡುತ್ತೆ. ಸಾಧನಾ, ತುಂಬಾ ಒಗಟಾಗಿ ಮಾತಾಡ್ಬೇಡ. ಅದೇನ್ ಪ್ಲಾನ್ ಮಾಡಿದ್ಯಾ ಅಂತ ಹೇಳ್ಬಿಡು. ಎಲೆಕ್ಷನ್ ಮುಗಿದ್ಮೇಲೆ ತೀರ್ಥ ಅವಳಿಗೆ ಡಿವೋರ್ಸ್ ಕೊಡ್ತಾನೆ ಅಂತ ಹೇಳ್ಬಿಟ್ರೆ? ಏಯ್, ನಿನ್ಗೆ ತಲೆ ಕಟ್ಟಿದ್ಯಾ? ಅಕಸ್ಮಾತ್ ಆ ತರ ಏನಾದ್ರು ಹೇಳಿದ್ರೆ ಮನೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ತೀರ್ಥ ನಿನ್ ಮೇಲೆ ಕೋಪ ಮಾಡ್ಕೋತಾನೆ ಸಾಧನಾ. ಹೌದು ಅದಕ್ಕೆ ಕೋಪ ಮಾಡ್ಕೊಂಡ್ರೆ 2 ದಿವಸ ಮಾಡ್ಕೋತಾನೆ, ಆಮೇಲೆ ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ. ಆದ್ರೆ ಆ ಹೂ ಮಾರೋಳು ಈ ಮನೇಲಿ ಇರಬಾರ್ದು. ನಾನು ಸತ್ಯ ಹೇಳ್ತೀನಿ, ಈಗ್ಲೇ ಹೇಳ್ತೀನಿ. ಅತ್ತೆ ನೀವು ಮಲ್ಕೊಂಡಿರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಬೇಡ ಸುಮಾ, ನನ್ನ ಜೊತೆಲೇ ಇರು ಪ್ಲೀಸ್. ನನ್ನ ಮನ್ಸು ಯಾಕೋ ಇವತ್ತು ತುಂಬ ಕಸಿವಿಸಿ ಆಗ್ತಿದೆ. ನನ್ನ ಜೊತೆಲೇ ಇರಮ್ಮ. ನಾನು ಎಲ್ಲೂ ಹೋಗಲ್ಲ ಅತ್ತೆ, ಇಲ್ಲೇ ದೇವ್ರ ಮನೇಲಿ ಮಾಂಗಲ್ಯ ಸರ ಇಟ್ಟಿದ್ವಲ್ಲ, ಅದ್ ತಗೊಂಡ್ ಬರ್ತೀನಿ. ಅದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ, ನೀನ್ ಕೂತ್ಕೋ. ಯಾಕತ್ತೆ ಮನ್ಸಿಗೆ ತುಂಬಾ ಸಂಕಟ ಆಗ್ತಿದ್ಯಾ? ಆಸ್ಪತ್ರೆಗೆ ಹೋಗಿ ಬರಲ್ವಾ? ಬೇಡ, ನೀನ್ ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ನನ್ನ ಮನ್ಸಿಗೆ ಯಾಕೋ ತುಂಬ ಕಿರಿಕಿರಿ ತಳಮಳ ಆಗ್ತಾ ಇದೆ, ನನಗೆ ಸಂಕಟ ಆಗ್ತಿದೆ. ನನ್ನ ಜೊತೆಲೇ ಇರಮ್ಮ. ಅತ್ತೆ ಒಂದ್ ಸ್ವಲ್ಪ ಹೊತ್ತು ಹೋಗಿ ಬಂದ್ಬಿಡ್ತೀನಿ, ನೀವು ಅಲ್ಲಿವರೆಗೂ ಮಲ್ಕೊಂಡಿರಿ. ಹೋಗ್ಲೇಬೇಕಾ? ಒಂದ್ ಅರ್ಧ ಗಂಟೆ ಮಲ್ಕೊಂಡಿರಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ನಾನು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಾ, ಬೇಗ ಬರ್ಬೇಕಾಯ್ತಾ? ಸರಿ. ಬೇಗ ಬಾ. ಸರಿ ಅತ್ತೆ, ಮಲ್ಕೊಳ್ಳಿ. ಸಾಹೇಬ್ರೆ, ನಾನು ನಿಮ್ಮ ಮನಸ್ಸಲ್ಲಿ ಜಾಗ ಮಾಡಿದ್ದೀನ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಂಗೆ ಅವಕಾಶನೇ ಸಿಗ್ತಿಲ್ಲ.
ಇದೊಂದು ನೀವು ನನ್ನ ಕೊರಳಿಗೆ ಕಟ್ಟಿದಿದ್ರೆ ನಾನು ನಿಮ್ಮ ಮನ್ಸಲ್ಲಿ ಜಾಗ ಮಾಡಿದ್ದೀನಿ ಅಂತ ಎಷ್ಟೋ ಧೈರ್ಯವಾಗಿರ್ತಿದ್ದೆ. ಇನ್ನು ಆ ಸಮಯ ಬಂದಿಲ್ಲ ಅನ್ಸುತ್ತೆ. ಆದ್ರೂ ಎಲ್ಲ ಒಂದ್ ಕಡೆ ನಾನು ನಿಮ್ಮ ಮನ್ಸಲ್ಲಿ ಜಾಗ ಮಾಡಿದ್ದೀನಿ, ನಿಮಗ್ ನಾನು ಇಷ್ಟ ಆಗಿದ್ದೀನಿ ಅಂತ ನನಗೆ ನಂಬಿಕೆ ಇದೆ ಸಾಹೇಬ್ರೆ. ಜಾನು, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ನಿಮ್ಮಮ್ಮ ಮಲ್ಗಿದ್ದಾರೆ, ಮಾವ ಮತ್ತೆ ತೀರ್ಥ ಹೊರಗಡೆ ಹೋಗಿದ್ದಾರೆ. ದಿಸ್ ಇಸ್ ದ ರೈಟ್ ಟೈಮ್, ಎಲ್ಲ ವಿಷಯ ಹೇಳ್ಬಿಡ್ಬೇಕು. ಸಾಧನಾ, ಇದು ಹೆಣ್ಮಕ್ಳ ವಿಷಯ. ನಾನು ಇದ್ಕೊಂಡು ಏನ್ ಮಾಡ್ಲಿ? ಅಪ್ಪ ಸ್ವಾಮಿ, ನೀನಂತೂ ಈ ಮನೆ ಹಿರಿಮಗಾಗಿ ಯಾವ ಜವಾಬ್ದಾರಿನೂ ತಗೊಳ್ಳಿಲ್ಲ. ಅಟ್ಲೀಸ್ಟ್ ನಾನು ಈ ಮನೆಗೇನೋ ಒಳ್ಳೇದ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಅದಕ್ಕಾದ್ರೂ ಹೆಲ್ಪ್ ಮಾಡು, ಸುಮ್ನೆ ಬಾ. ಓ, ಪೂಜೆ ಮಾಡ್ತಾ ಇದ್ದಾ? ಮಾಡು ಮಾಡು ಮಾಡು. ಇವತ್ ನಿಂದಿ ಲಾಸ್ಟ್ ಪೂಜೆ ಅಲ್ವಾ? ಮಾಡು. ಏನ್ ವಿಷಯ ಅಂತ ಹೇಳಿ ಜಾನು. ನೋಡು, ಜಾನು ಅಂತ ನಮ್ಮನೆಯವ್ರು ಮಾತ್ರ ನನ್ನ ಕರಿಬೇಕು. ನೀನೇನೇ ಇದ್ರು ನನ್ನ ಜಾನವಿ ಅಥವಾ ಜಾನವಿ ಮೇಡಮ್ ಅಂತ ಕರಿಬೇಕು. ಸರಿ, ಏನ್ ವಿಷಯ ಹೇಳಿ ಮೇಡಮ್. ನೀನ್ ಈ ಮನೆಗ್ ಬಂದಾಗಿಂದ ನಮ್ಮ ಮನೇಲಿ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತದೆ ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ಅಂತದೇನಾಯ್ತು ಈಗ? ಈಗ ತಾನೇ ನನ್ನ ಅತ್ತೆ ಹತ್ರ ಮಾತಾಡ್ಕೊಂಡ್ ಬಂದೆ. ಈ ಜಗಳ ಮುನ್ಸೆಲ್ಲ ಹೊಸದೇನಲ್ಲ ಅಂತ ಹೇಳಿದ್ರು ಅತ್ತೆ. ಅಂದ್ರೆ ನೀನ್ ಈ ಮನೆಗ್ ಬಂದಾಗಿಂದ ಏನು ಬದ್ಲಾಗೇ ಇಲ್ಲ ಅಂತ ಹೇಳ್ತಾ ಇದ್ಯಾ? ನೀನ್ ಬಂದಾದ್ಮೇಲೆನೆ ನಮ್ಮ ಅಣ್ಣ ನನ್ ಮೇಲೆ ಕೈ ಮಾಡಿದ್ದು, ಸುಭಾಷ್ ಮನೆ ಬಿಟ್ಟೋಗಿದ್ದು, ನಮ್ಮ ಅತ್ತಿಗೆಗೆ ಅವಮಾನ ಆಗಿದ್ದು. ಅಷ್ಟೇ ಯಾಕೆ, ನಮ್ಮಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗೋ ಹಂತಕ್ಕೆ ಕರ್ಕೊಂಡು ಹೋಗಿದ್ ನೀನು. ಅದಕ್ಕೆ ಸುಮ್ನೆ ಹೇಳ್ತಾ ಇದೀನಿ, ಈ ಮನೆ ಬಿಟ್ಟು ಹೋಗ್ಬಿಡು. ನಾನ್ ಯಾಕೆ ಹೋಗ್ಬೇಕು? ನಾನು ಈ ಮನೆ ಸೊಸೆ. ಮೊದ್ಲು ಆ ಭ್ರಮೆಯಿಂದ ಆಚೆ ಬಾ. ನೀನು ಈ ಮನೆ ಸೊಸೆನೂ ಅಲ್ಲ, ತೀರ್ಥನ್ ಹೆಂಡ್ತಿನೂ ಅಲ್ಲ. ಏನ್ ಮಾತಾಡ್ತಿದ್ದೀರಾ ಅಕ್ಕ ನೀವು? ಸಾಹೇಬ್ರು ಕಟ್ಟಿರೋ ತಾಳಿ ನನ್ ಕೊರಳಲ್ಲೇ ಇದೆ. ಹಲೋ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇದು ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ. ಅದಾದ್ಮೇಲೆ ನೀನ್ ಈ ಮನೆ ಬಿಟ್ಟು ಹೋಗ್ಲೇಬೇಕು. ನಾನ್ ಯಾಕೆ ಹೋಗ್ಬೇಕು? ನಿನ್ನನ್ ಕಂಡ್ರೆ ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಇಷ್ಟು ಸಾಕಾಗಲ್ವಾ ನಿನಗೆ ಈ ಮನೆ ಬಿಟ್ಟು ಹೋಗಕ್ಕೆ? ಹೌದು, ನಾನ್ ಈ ಮನೆಗ್ ಬಂದಾಗ ನನ್ ಕಂಡ್ರೆ ಯಾರಿಗೂ ಇಷ್ಟ ಇರ್ಲಿಲ್ಲ. ಆದ್ರೆ ಪರಿಸ್ಥಿತಿ ಬದ್ಲಾಗಿದೆ. ಅತ್ತೆಗ್ ನನ್ ಕಂಡ್ರೆ ಪ್ರೀತಿ, ಮಗುಗ್ ಅಕ್ರೆ, ಸಾಹೇಬ್ರಿಗೆ ನಾನಂದ್ರೆ ಗೌರವ. ಅಷ್ಟೇ ಯಾಕೆ, ಭಾವಂಗೂ ನನ್ ಕೈ ರುಚಿ ತುಂಬಾ ಇಷ್ಟ. ಏನ್ ಭಾವ? ಹೌದು. ಅಡಿಗೆ ಏನು? ಅಡಿಗೆ ಹೋಟೆಲ್ ನ ಮಾಡಿದ್ದು ಇಷ್ಟ ಆಗುತ್ತೆ. ಹಂಗಂತ ಹೋಟೆಲ್ ಅವ್ರನ್ನ ಕರ್ಕೊಂಡ್ಬಂದ್ ಮನೇಲಿ ಇಡಕ್ಕಾಗತ್ತಾ? ಆಗುತ್ತಾ? ಚಿಂತೆ ಮಾಡ್ಬೇಡಿ, ನಿಮ್ ಮೂವರ್ಗೂ ನನ್ ಕಂಡ್ರೆ ಇಷ್ಟ ಇಲ್ಲ. ಆದ್ರೆ ಮುಂದೊಂದ್ ದಿನ ನಾನು ಇಷ್ಟ ಆಗ್ತೀನಿ. ಜಾನ್ವಿ ನನ್ನ ಅತ್ತಿಗೆ ಅಂತ ಒಪ್ಕೋತಾಳೆ, ಅಕ್ಕನೂ ನನ್ನನ್ನು ಅವ್ರ ತಂಗಿ ಅಂತ ಸ್ವೀಕರಿಸ್ತಾರೆ. ಅಂತ ಕರಿಬೇಡ. ನಿನ್ ಬಾಯಿಂದ ಆ ಶಬ್ದ ಕೇಳಿದ್ರೆ ಕೊಂದು ಬಿಡೋಣ ಅನ್ಸುತ್ತೆ. ನೀವಷ್ಟ್ ಕೆಟ್ಟವರಲ್ಲ ಅಂತ ನನಗೆ ಗೊತ್ತು ಅಕ್ಕ. ನನ್ನ ಕೆಟ್ಟತನನ ನೀನೆಲ್ ನೋಡಿದ್ಯಾ? ನೀನ್ ನೋಡಿದ್ರೆ ಈ ಮನೇಲಿ ಇರ್ತಾನೆ ಇರ್ಲಿಲ್ಲ. ನೋಡಿದ್ರಾ? ನೀವೇ ನೋಡಿ, ನಾನು ಈ ಮನೇಲಿ ಇರಬಾರ್ದು ಅನ್ನೋ ಯೋಚನೆ ನಿಮ್ಗಿದೆ. ಆದ್ರೂ ನಿಮ್ ಆ ಮುಖನ ನನಗ್ ತೋರ್ಸಿಲ್ಲ. ಅಂದ್ರೆ ಅದ್ರ ಅರ್ಥ ನಾನ್ ಇದೇ ಮನೇಲಿ ಇರ್ಬೇಕು ಅನ್ನೋದು ನಿಮ್ ಒಳ್ಮನ್ಸ್ ಹೇಳ್ತಾ ಇದೆ ಅಕ್ಕ. ಯಾವ ಬದ್ನೆಕಾಯೂ ಇಲ್ಲ. ಏನೋ
ಎಲ್ರು ಹೇಳೋ ಹಾಗೆ ನೀನ್ ಒಳ್ಳೆ ಇರಬಹುದು, ನೀನೇ ಎಲ್ಲ ಅರ್ಥ ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗ್ತೀಯಾ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಮಾನ ಮರ್ಯಾದೆ ಇಲ್ಲ ಅನ್ನೋದು ಗೊತ್ತಾಯ್ತು. ಅದಕ್ಕೆ ಹೇಳ್ತಿದ್ದೀನಿ, ಮನೆ ಬಿಟ್ಟು ಆಚೆ ಹೋಗು. ಆ ದಿನ ಬರಲ್ಲ ಅಕ್ಕ. ಓ ಬರಲ್ಲ? ಜೇ, ಸತ್ಯ ಹೇಳು. ಸದನಾ ಸತ್ಯ ಹೇಳಕ್ಕೆ ಈ ಮನೆಯಲ್ಲಿ ಅವಕಾಶ ಎಲ್ಲಿದೆ? ಅವ್ನು ಕಟ್ಟಾಕಿದ್ದಾನಲ್ಲ ನಮ್ಮನ್ನ. ಐ ಮೀನ್ ಸತ್ಯ ಹೇಳಿದ್ರೆ ತೀರ್ಥ ಕೋಪ ಮಾಡ್ಕೋತಾನೆ. ತೀರ್ಥ ಕೋಪ ಮಾಡ್ಕೋತಾನೆ ಅಂತ ನಾವ್ ಇವಳನ್ನ ಸಹಿಸ್ಕೊಂಡಿರೋದಕ್ಕಾಗೋದಿಲ್ಲ. ಮಾವನ್ ಬಿಟ್ರೆ ನೀನೇ ಈ ಮನೆಗೆ ಹಿರಿಯ, ಅದಕ್ಕೆ ಹೇಳ್ತಿರೋದು. ಇವಳಿಗೆ ಸತ್ಯ ಹೇಳು. ಓಕೆ ನೋಡಮ್ಮ, ನೀನ್ ಯಾವತ್ತಿದ್ರೂ ಈ ಮನೆ ಸೊಸೆ ಆಗೋ ಚಾನ್ಸೇ ಇಲ್ಲ. ನಮ್ಮ ಅಣ್ಣ ನಿನ್ನನ್ನ ಯಾವತ್ತೂ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ. ತೀರ್ಥ ನಿನ್ ಕೊಳ್ಳಕ್ ತಾಳಿ ಕಟ್ಟಿರೋದು ಎಲೆಕ್ಷನ್ ಗೆಲ್ಲೋ ಉದ್ದೇಶದಿಂದ ಮಾತ್ರ. ಇನ್ಫ್ಯಾಕ್ಟ್ ಅವತ್ತು ಅವ್ನು ಮರ್ಯಾದೆ ಹೋಗ್ತಾ ಇತ್ತು. ಅಕಸ್ಮಾತ್ ಅವನೇನಾದ್ರೂ ತಾಳಿ ಕಟ್ಟದೆ ಹೋಗಿದ್ರೆ ಅವ್ನ ಟಿಕೆಟ್ ಕ್ಯಾನ್ಸಲ್ ಆಗ್ತಾ. ಅದಕ್ಕೋಸ್ಕರ ಅವ್ನು ನಿನ್ನನ್ನ ಯೂಸ್ ಮಾಡ್ಕೊಂಡ ಅಂತ ಹೇಳು ಜೈ. ನಿನ್ನನ್ನ ಯೂಸ್ ಮಾಡ್ಕೊಂಡ.